ಕೋಲಾರ ಕಾಂಗ್ರೆಸ್ನಲ್ಲಿ ವಿ ಗೌತಮ್ ಅವರಿಗೆ ಟಿಕೆಟ್ ಕೊಡಲಾಗಿದೆ. ಇಬ್ಬರ ಜಗಳ ಮೂರನೇವರಿಗೆ ಲಾಭ ಅಂತ KH ಮುನಿಯಪ್ಪ ಬಣ ರಮೇಶ್ ಕುಮಾರ್ ಬಣದ ಗಲಾಟೆಯ ನಡುವೆ ಗೌತಮ್ ಅವರಿಗೆ ಟಿಕೆಟ್ ಸಿಕ್ಕಿದೆ. ಕಾಂಗ್ರೆಸ್ಗೆ ಬೆದರಿಕೆ ಹಾಕಿದ್ರು ಒಂದು ರೀತಿಯಲ್ಲಿ ಅಂತ ಹೇಳಬೇಕು. KH ಮುನಿಯಪ್ಪ ಅವರು ತಮ್ಮ ಅಳಿಯನಿಗೆ ಟಿಕೆಟ್ ಕೊಡಿ, ಚಿಕ್ಕಪ್ಪಣ್ಣ ಅವ್ರಿಗೇನೆ ಟಿಕೆಟ್ ಕೊಡಬೇಕು ಅಂತ. ಆದರೆ ಇದೀಗ ಇಬ್ಬರ ಜಗಳ ಮೂರನೇವನಿಗೆ ಲಾಭ ಅನ್ನೋ ಹಾಗೆ ಮಾಜಿ ಮೇಯರ್ ಪುತ್ರ KV ಗೌತಮ್ ಅವರಿಗೆ ಟಿಕೆಟ್ ಸಿಕ್ಕಿದೆ. ಬೆಂಗಳೂರು ಕೇಂದ್ರ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಆಗಿದ್ದಂಥವರು ಗೌತಮ್ ಪರಿಶಿಷ್ಟ ಜಾತಿಯ ಎಡಗೈ ಸಮುದಾಯಕ್ಕೆ ಸೇರಿದ್ದಾರೆ. ಸಚಿವ ಮುನಿಯಪ್ಪ ಅವರಿಗೆ ಶಾಕ್ ನೀಡಿದೆ ಕಾಂಗ್ರೆಸ್. ಕೋಲಾರದಲ್ಲಿ ಅಂತೂ ಇಂತೂ ಕಗ್ಗಂಟು ಬಗೆಹರಿಯುತ್ತಾ ಬಂತು ಅನ್ನೋ ಪರಿಸ್ಥಿತಿ ಇದೆ. ಕೋಲಾರದಲ್ಲಿ ಇಬ್ಬರು ಜಗಳ ಮೂರನೇವರಿಗೆ ಲಾಭ, ಮೂರನೆಯ ತಟಸ್ಥ ಅಭ್ಯರ್ಥಿಗೆ ಟಿಕೆಟ್ ನೀಡಿದೆ ಕಾಂಗ್ರೆಸ್. ಇದನ್ನು ಪ್ರದೀಪ್ ಈಶ್ವರ್ ಹಿಂದೆನೇ ಹಿಂಟ್ ಮಾಡಿದ್ರು. ಈಗಾಗಲೇ ನಾನು ಹೇಳಿದಾಗೆ ಕಾಂಗ್ರೆಸ್ಗೆ ಬೆದರಿಕೆ ಹಾಕಿದ್ದ ಮುನಿಯಪ್ಪ ಅವರಿಗೆ ಇದು ಶಾಕ್. ಯಾಕಂತಂದ್ರೆ ನೀವು ಕೊಡದೇ ಇದ್ರೆ ನಾನು ಗೆಲ್ಸೋದಿಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರ ಮುನಿಯಪ್ಪ. ಅದನ್ನು ಸವಾಲಾಗಿ ತಗೊಂಡು ಕಾಂಗ್ರೆಸ್ ಎಡಗೈ ಸಮುದಾಯದ ಮತ್ತೋರ್ವ ಅಭ್ಯರ್ಥಿಗೆ ಟಿಕೆಟನ್ನು ಕೊಟ್ಟಿದೆ ಈಗ. ಹಾಗಾಗಿ ಮುನಿಯಪ್ಪನವ್ರಿಗೆ ಇದೊಂಥರ ಶಾಕ್. ತಮ್ಮ ಅಳಿಯನಿಗೆ ಟಿಕೆಟ್ ತಪ್ಪಿತು. ಮಾಜಿ ಮೇಯರ್ ಪುತ್ರ KV ಗೌತಮ್ ಅವರಿಗೆ ಟಿಕೆಟ್ ಸಿಕ್ತು. ಈ KV ಗೌತಮ್ ಏನು ರಾಜಕೀಯಕ್ಕೆ ಹೊಸಬರಲ್ಲ, ಬದಲಾಗಿ ಬೆಂಗಳೂರು ಕೇಂದ್ರ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಆಗಿದ್ದಂಥವರು. ಜೊತೆಗೆ ಸಮುದಾಯದ ಬಲ ಕೂಡ ಹೇಗೂ ಇದ್ದೇ ಇದೆ ಅಲ್ಲಿ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಕೋಲಾರದ ಸಮಸ್ಯೆ ಪರಿಹಾರ ಆಯ್ತಾ? KV ಗೌತಮ್ಗೆ ಟಿಕೆಟ್ ಕೊಟ್ಟಿರೋದ್ರಿಂದ ಅಲ್ಲಿ ಕಾಂಗ್ರೆಸ್ಗೆ ಅಡ್ವಾಂಟೇಜ್ ಆಗುತ್ತಾ? ಈಗ ಮುನಿಯಪ್ಪನವ್ರು ಏನ್ ಮಾಡ್ತಾರೆ, ರಮೇಶ್ ಕುಮಾರ್ ಬಣ ಏನ್ ಮಾಡುತ್ತೆ? ಶ್ರೀಲಕ್ಷ್ಮಿ, ಕೋಲಾರ ಸಮಸ್ಯೆ ಸದ್ಯಕ್ಕೆ ಬಗೆಹರಿತಾ ಟಿಕೆಟ್ ಹಂಚಿಕೆ ವಿಚಾರವಾಗಿ ಬಗೆಹರಿದಿದೆ. ಆದರೆ ಇನ್ಮೇಲೆ ಹುಟ್ಕೊಳ್ಳುವಂಥ ಹೊಸ ಸಮಸ್ಯೆಯನ್ನು ಕಾಂಗ್ರೆಸ್ ನಾಯಕರು ಹೈಕಮಾಂಡ್ ಯಾವ ರೀತಿಯಾಗಿ ಬಗೆಹರಿಸುತ್ತೆ ಅನ್ನುವಂಥದ್ದು ಬಹಳ ಪ್ರಶ್ನೆಯಾಗಿ ಕಾಡುತ್ತೆ. ಯಾಕಂದರೆ ದಲಿತ ಎಡಗೈ ಸಮುದಾಯಕ್ಕೆ ಟಿಕೆಟ್ ಸಿಗಬೇಕಾಗಿತ್ತು. ದಲಿತ ಎಡಗೈ ಸಮುದಾಯದ KV ಗೌತಮ್ ಅವರಿಗೆ ಈಗ ಟಿಕೆಟ್ ಸಿಕ್ಕಿದೆ. ಆದರೆ ಇಲ್ಲಿ ಪ್ರಮುಖವಾಗಿ ಮುನಿಯಪ್ಪ ಅವರ ಅಳಿಯ ಚಿಕ್ಕಪೆದ್ದನವರಿಗೆ ಟಿಕೆಟ್ ಬೇಕು ಅನ್ನುವಂಥ ಒಂದು ಒತ್ತಾಸೆಯನ್ನು ಮತ್ತು ಹಠವನ್ನು ಮುನಿಯಪ್ಪನವ್ರು ಹಿಡ್ಕೊಂಡು ಕೂತಿದ್ರು. ಕೊನೆ ಕ್ಷಣದವರೆಗೂ ಕೂಡ ಲಾಬಿ ಮಾಡಿದ್ರು. ಒಂದು ರೀತಿಯಲ್ಲಿ ಬೆದರಿಕೆ ತಂತ್ರವನ್ನು ಕೂಡ ಮುನಿಯಪ್ಪನವ್ರು ಮಾಡಿದ್ರು. ಯಾಕಂದರೆ ನಾನು 7 ಬಾರಿ ಗೆದ್ದಿದ್ದೇನೆ, ನನಗೆ ಈ ಒಂದೇ ಕೋಲಾರ ಜಿಲ್ಲೆಗೆ ಮಾತ್ರ ನನ್ನ ಸೀಮಿತ ಮಾಡಬೇಡಿ, 2 ಬಾರಿ ಕೇಂದ್ರ ಸಚಿವನಾಗಿದ್ದವನು, ರಾಜ್ಯಾದ್ಯಂತ ನನ್ನ ನೆಟ್ವರ್ಕ್ ಇದೆ, ನನ್ನ ಸಮುದಾಯದ ಪ್ರಬಲವಾದಂಥ ನಾಯಕರು ನನ್ನ ಜೊತೆಗಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ರು. ಹಾಗಾಗಿ ಈಗ ಅವ್ರ ಅಳಿಯನಿಗೆ ಟಿಕೆಟ್ ತಪ್ಪಿರೋದ್ರಿಂದ ಯಾವ ರೀತಿಯಾದಂಥ ಮೆಸೇಜನ್ನು ಪಾಸ್ ಮಾಡ್ತಾರೆ ಅನ್ನುವಂಥದ್ದು. ಮೊದಲೇ ದಲಿತ ಎಡಗೈ ಸಮುದಾಯ ಕಾಂಗ್ರೆಸ್ ಪಕ್ಷದಲ್ಲಿ ಸರಿಯಾಗಿ ನಡೆಸ್ಕೊಳ್ಳೋದಿಲ್ಲ ಅನ್ನುವಂಥ ಒಂದು ಅಪವಾದ ಇದೆ. ಆ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ಮೆಸೇಜನ್ನು ಮುನಿಯಪ್ಪನವರು ಪಾಸ್ ಮಾಡ್ತಾರೆ ಅನ್ನುವಂಥದ್ದು ಒಂದು ಪ್ರಶ್ನೆ ಆಗುತ್ತೆ. ಇಲ್ಲ ಎಲ್ಲ ಮುನುಸುಗಳನ್ನು ಮರೆತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸೋಣ ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಮುನಿಯಪ್ಪನವ್ರು ಕೆಲಸ ಮಾಡ್ತಾರಾ ಅನ್ನುವಂಥದ್ದು ಕೂಡ ಎರಡನೇ ಪ್ರಶ್ನೆ ಎದ್ದೇಳುತ್ತೆ. ಸಹಜವಾಗಿ ಮುನಿಯಪ್ಪನವರು ಸದ್ಯದ ಮಟ್ಟಿಗಂತೂ ಆಕ್ರೋಶಗೊಂಡಿದ್ದಾರೆ. ಇದನ್ನು ಯಾವ ರೀತಿಯಾಗಿ ಹೈಕಮಾಂಡ್ನ ಮುಂದೆ, ರಾಜ್ಯ ನಾಯಕರ ಮುಂದೆ ವ್ಯಕ್ತಪಡಿಸ್ತಾರೆ, ಮುಂದಿನ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡ್ತಾರಾ ಅಥವಾ ರಾಜ್ಯಾದ್ಯಂತ ಪರವಾಗಿ ಕೂಡ ಕೆಲಸ ಮಾಡ್ತಾರಾ, ಇಲ್ಲದೆ ಹೋದರೆ ಯಾವ ರೀತಿಯಾದಂಥ ಸಂದೇಶವನ್ನು ತಮ್ಮ ಸಮುದಾಯಕ್ಕೆ ರವಾನಿಸ್ತಾರೆ ಅನ್ನುವಂಥ ಪ್ರಶ್ನೆಗಳು ಕಾಡ್ತಾ ಇದ್ದಾವೆ. ಇವ್ರನ್ನ ಯಾವುದೇ ನೆಗೆಟಿವ್ ಆಗಿ ಸಂದೇಶ ರವಾನಿಸಿದ ಹಾಗೆ ಕಾಂಗ್ರೆಸ್ ಪಕ್ಷ ಯಾವ ರೀತಿಯಾಗಿ ಮುನಿಯಪ್ಪ ಅವ್ರನ್ನ ಮನವೊಲಿಸುತ್ತೆ ಅನ್ನುವಂಥ ಕೂಡ ಪ್ರಶ್ನೆಗಳು ಎದ್ದೇಳ್ತಾ ಇದಾವೆ. ಕಾದ್ ನೋಡಬೇಕಾಗುತ್ತೆ. ನಂಜೇಗೌಡ ಅವರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ನಂಜೇಗೌಡ ಅವರು ನಮಸ್ಕಾರ. ನಂಜೇಗೌಡ ಅವರು ನಮಸ್ಕಾರ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್? ನಮಸ್ತೆ, ಕೇಳ್ತಿದೆ ಸರ್. ಕೊನೆಗೂ ಟಿಕೆಟ್ ಘೋಷಣೆ ಆಯ್ತು, ಏನ್ ಹೇಳ್ತೀರಿ ಸರ್? ಹೈಕಮಾಂಡ್ ಏನ್ ತೀರ್ಮಾನ ತಗೊಂಡ್ರು ಕೂಡ ನಾವು ಅದಕ್ಕೆ ಬದ್ಧವಾಗಿರ್ಬೇಕು, ಇರ್ತೀವಿ ಸರ್. ಈಗ ನೋಡಿ, ಈಗ ಇಬ್ಬರ ಜಗಳದಲ್ಲಿ ಮೂರನೇವರಿಗೆ ಲಾಭ ಆಗಿದೆ ಅನ್ನೋ ಚರ್ಚೆಗಳು ಶುರುವಾಗಿದೆ ರಾಜಕೀಯ ಪಡಸಾಲೆಯಲ್ಲಿ. ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ? ಸರ್, ನಮಗೆ ಇಬ್ಬರ ಜಗಳದಲ್ಲಿ ಮೂರನೇವ್ರಿಗೆ ಲಾಭ ಅಂತ ಹೇಳಕ್ ಬರೋದಿಲ್ಲ ನಾವು. ಅದು ಫೈನಲ್ ಆಗಿ ನಮ್ಮ ಹೈಕಮಾಂಡ್ ಏನ್ ತೀರ್ಮಾನ ತಗೊಂಡಿದಾರೋ, ಯಾವ ಲೆಕ್ಕಾಚಾರ ತಗೊಂಡಿದಾರೋ ಅದಕ್ಕೆಲ್ಲ ನಾವೆಲ್ಲ ಬದ್ಧವಾಗಿರ್ಬೇಕಾಗ್ತದೆ. ನಾವೆಲ್ಲರೂ ಕೂಡ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಒಪ್ಪಿಗೆ ಇದೆ. ಅಲ್ಲ, ಅವತ್ತು ನೀವೆಲ್ಲ ಹೈ ಡ್ರಾಮಾ ಮಾಡಿದ್ರಿ, ಡ್ರಾಮಾ ಎಲ್ಲ ನಂಗೆ ಗೊತ್ತು ಅಂತೇಳಿ ಮುನಿಯಪ್ಪ ಅವರು ಹೇಳಿಕೆ ಕೊಟ್ಟಿದ್ರು ಸರ್. ಮಗನಿಗೆ ಅಳಿಯನಿಗೆ ಟಿಕೆಟ್ ತಪ್ಪಿಸೋದೇ ಅವರೆಲ್ಲ ಗುರಿ ಅನ್ನುವ ಚರ್ಚೆಗಳು ಕೂಡ ಆಗಿತ್ತು ಸರ್. ಯಾರ್ಯಾರು ಏನೇನು ಅಭಿಪ್ರಾಯ ಅವ್ರವ್ರ ಅಭಿಪ್ರಾಯ ಹೇಳ್ಕೊಳಕ್ ಸ್ವತಂತ್ರ ಇದೆ ಸರ್. ಫೈನಲ್ ಹೈಕಮಾಂಡ್ ಏನ್ ತೀರ್ಮಾನ ತಗೋತಾರೋ ಅದಕ್ಕೆ ನಾವೆಲ್ಲರೂ ಬದ್ಧವಾಗಿರ್ಬೇಕಾಗ್ತದೆ ಸರ್. ಅದು ಏನಾಗಿದೆ, ನಮಗೆ ಅಭಿಪ್ರಾಯವನ್ನ ಕೇಳುವಾಗ ನಾವು ನಮ್ಮ ಅಭಿಪ್ರಾಯನ ಹೈಕಮಾಂಡ್ ಕೇಳಿದಾಗ ನಮ್ಮ ಅಭಿಪ್ರಾಯ ಕೊಟ್ಟಿದ್ವಿ. ಅದರಲ್ಲಿ ಏನಂದ್ರೆ ಸುಮಾರು 52ನೇ ಇಸ್ವಿಯಿಂದ ನಮ್ಮ
ಕೋಲಾರ ಲೋಕಸಭಾ ಕ್ಷೇತ್ರದಲ್ಲ ರೈಟ್ಗೆ ಅವಕಾಶ ಮಾಡಿಕೊಟ್ಟಿಲ್ಲ. ರೈಟ್ ಹೆಚ್ಚಿಗೆ ಕೊಡಿ ಅಂತ ಹೆಚ್ಚಿಗೆ ಇರೋದ್ರಿಂದ ಅವ್ರಿಗೊಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನಮ್ಮ ಒಂದು ಅಭಿಪ್ರಾಯವನ್ನ ಹೈಕಮಾಂಡ್ ಕೊಟ್ಟಿದ್ವಿ. ಹಾ ಫೈನಲಿ ಈಗ ಏನ್ ಪಾರ್ಟಿ ಅಲ್ಲ, ತೀರ್ಮಾನ ಅಭಿಪ್ರಾಯವನ್ನ ಹೈಕಮಾಂಡ್ ಕೊಟ್ಟಿದ್ರಿ ನಂಜೇಗೌಡ ಅವರೇ, ಆದ್ರೆ ರಾಜೀನಾಮೆ ಕೊಡೋಕು ಕೂಡ ಹೋಗ್ಬಿಟ್ಟಿದ್ರಲ್ಲ ಎಲ್ಲ. ಸರ್ ಹೋಗಿದ್ವಿ ಸರ್, ಒಪ್ಕೊತೀನಿ ನಾನು. ಹಾ ಎಲ್ಲ ಒಂದ್ ಕಡೆ ನಮ್ಮ ಅಭಿಪ್ರಾಯವನ್ನ ಕೇಳಿ ಅಭಿಪ್ರಾಯಕ್ಕೆ ಹೈಕಮಾಂಡ್ ಬೆಲೆ ಕೊಡ್ಲಿಲ್ಲ ಅಂತ ಬೇಜಾರಾಗಿತ್ತು. ಮತ್ತೆ ಹೈಕಮಾಂಡ್ ನಮ್ಮನ್ನೆಲ್ಲ ಕರೆಸಿ ಮಾತಾಡಿದ್ಮೇಲೆ ನಾವು ಹೈಕಮಾಂಡ್ ಒಪ್ಲೇಬೇಕು, ನೀವೇನ್ ತೀರ್ಮಾನ ತಗೊಂಡು ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದ್ವಿ. ಹಾ ಇವತ್ತು ಹೈಕಮಾಂಡ್ ತೀರ್ಮಾನ ತಗೊಂಡಿದ್ದಾರೆ. ನಾವೆಲ್ಲರೂ ಒಟ್ಟಿಗೆ ಕೋಲಾರ ಒಂದು ಇತಿಹಾಸ ಇದೆ ಸರ್, ಕಾಂಗ್ರೆಸ್ ಪಾರ್ಟಿ ಅದು ಬರೀ ಎರಡು ಸಾರಿ ಬಿಟ್ರೆ ಇನ್ನೆಲ್ಲ ಕಾಂಗ್ರೆಸ್ ಇದೆ 52ನೇ ಇಸ್ವಿಯಿಂದ. ಈಗ ಟಿಕೆಟ್ ಕೊಡ್ಸೋ ವಿಚಾರದಲ್ಲಿ ಗೆದ್ದಿದ್ಯಾರು ಸೋತಿದ್ಯಾರು ಅನ್ನೋ ಪ್ರಶ್ನೆ ಏನ್ ಹೇಳ್ತೀರಿ? ನಿಮ್ಮ ಉತ್ತರ? ಗೆದ್ದಿದ್ವಿ ಸೋತಿದ್ವಿ ಅನ್ನೋದಕ್ಕಿಂತಲೂ ಹೈಕಮಾಂಡ್ ಏನು ಆದೇಶ ಮಾಡಿದಾರೋ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿರ್ತೀವಿ ಸರ್. ಯಾಕಂದ್ರೆ ನಾನು ಕೂಡ 2 ಸಾರಿ ಕಾಂಗ್ರೆಸ್ ಪಕ್ಷದಿಂದ ಶಾಸಕನಾಗಿದ್ದೀನಿ. KH ಮುನಿಯಪ್ಪಾಜಿಯವರು ಅವರು ಕೂಡ ಬೇಜಾರಿಲ್ಲಿರ್ಬೋದು, ಆದ್ರೆ 7 ಸಾರಿ ಸಂಸದರು ಮಾಡಿದ್ದಾರೆ. ಇವತ್ತು ರಾಜ್ಯದಲ್ಲಿ ಮಂತ್ರಿ ಆಗಿದ್ದಾರೆ. ಮತ್ತೆ ಮಗಳು ಕೂಡ 2ನೇ ಬಾರಿಗೆ ಶಾಸಕರಾಗಿದ್ದಾರೆ, ಬೋರ್ಡ್ ಚೇರ್ಮನ್ ಆಗಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ನಮ್ಗೆಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದೆ ಸರ್. ಪಾರ್ಟಿ ಏನ್ ತೀರ್ಮಾನ ತಗೊಂಡ್ರು ಇವತ್ತಿಂದ ನಮ್ಮಲ್ಲಿ ಏನು ಭಿನ್ನಾಭಿಪ್ರಾಯಗಳಿದೆ, ಒಟ್ಟಿಗೆ ನಮ್ಮ ಅಭ್ಯರ್ಥಿನ ಗೆಲ್ಸ್ಕೊಳ್ಳೋದಕ್ಕೆ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತೀವಿ. ಅಲ್ಲ, ಅವತ್ತು ಈ ವಿಚಾರ ಎಲ್ಲೂ ಕೂಡ ಇರ್ಲಿಲ್ಲ, ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ತೋ ಅಂತೇಳಿ. ಆದ್ರೆ ಇವತ್ತು ನೀವು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗಿದ್ದೀರಿ ಅಂತ ಹೇಳ್ತಿದ್ದೀರಿ ಸರ್. ನಮ್ಮ ಆದ್ರೆ ಕೋಲಾರದ ವಿಚಾರವಾಗಿ ಇಡೀ ರಾಜ್ಯದ ಜನತೆ ನೋಡಿ ಆಯ್ತು ಏನಾಗಿದೆ ಅಂತೇಳಿ. ಸರ್ ನಮ್ಮ ಅಭಿಪ್ರಾಯಗಳು ಹೇಳ್ಕೊಂಡಕ್ಕೆ ಅವಕಾಶ ಇತ್ತು. ಇವತ್ತು ಫೈನಲ್ ಆಗಿದೆ ಸರ್. ಫೈನಲ್ ನಾವು ಬದ್ಧವಾಗಿರ್ತೀವಿ ಸರ್. ಅಂದ್ರೆ ಈಗ ಸಮಾಧಾನ ತರಿಸಿದ್ಯಾ ಈ ಒಂದು ಘೋಷಣೆ? ಹೈಕಮಾಂಡ್ ತೀರ್ಮಾನ ನಾವೆಲ್ಲರೂ ಕೂಡ ಸಮಾಧಾನವಾಗಿ ಕೆಲಸ ಮಾಡಬೇಕಾಗುತ್ತೆ ಸರ್, ಮಾಡ್ತೀವಿ. ಈಗ 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 ಏನ್ ಮಾಡ್ತೀರಿ ನಿಮ್ಮ ಅಭ್ಯರ್ಥಿಯನ್ನ ಗೆಲ್ಸ್ಕೊಂಡು ಬರೋದಕ್ಕೆ ಕೋಲಾರದಲ್ಲಿ? 100% ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ ಸಂಸದರು ಆಗ್ತಾರೆ ಸರ್. ಎಲ್ಲ ಒಟ್ಟಿಗೆ ಹೋಗ್ತೀರಾ? ಎಲ್ಲರೂ ಒಟ್ಟಿಗೆ ಹೋಗ್ತೀವಿ. ಮುನಿಯಪ್ಪ ಅವರು ಬರ್ತಾರಾ? ಬರ್ಲೇಬೇಕು ಸರ್. ನಾವು ಎಲ್ಲ ಒಟ್ಟಿಗೆನೆ ಮಾಡ್ಬೇಕು ಸರ್. ನೋಡೋಣ ಏನಾಗತ್ತೆ ಅಂತ ಹೇಳಿ ನಂಜೇಗೌಡ್ರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡೋದಕ್ಕಾಗಿ. ನಮ್ಮ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ. ಹೈಕಮಾಂಡ್ ತೀರ್ಮಾನವನ್ನು ನಾವೆಲ್ಲರೂ ಕೂಡ ಒಪ್ಪಿಕೊಳ್ತೀವಿ. ಮಾಲೂರು ಶಾಸಕ ನಂಜೇಗೌಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ ಈಗಷ್ಟೇ. ಎಲ್ಲರೂ ಒಟ್ಟಿಗೆ ಕೆಲಸವನ್ನ ಮಾಡ್ತೀವಿ, ಅವರ ಅಭಿಪ್ರಾಯ ಹೇಳಿಕೊಳ್ಳೋದಕ್ಕೆ ಸ್ವತಂತ್ರರು, ನಾವು ನಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ವಿ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಅಭಿಪ್ರಾಯಕ್ಕೆ ಬೆಲೆ ಕೊಡಲಿಲ್ಲ ಅಂದಾಗ ಬೇಜಾರಾಗಿತ್ತು. ಹಾಗಾಗಿ ನಮ್ಮ ನಡೆ ರಾಜೀನಾಮೆಯ ಕಡೆ ಆಗಿತ್ತು ಅನ್ನುವ ವಿಚಾರವನ್ನು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡುವಾಗ ಪ್ರಸ್ತಾಪ ಮಾಡಿದ್ದಾರೆ ನಂಜೇಗೌಡ ಅವರು. ಎಲ್ಲರೂ ಈಗ ಒಟ್ಟಿಗೆ ಕೆಲಸವನ್ನ ಮಾಡ್ತೀವಿ ಅಂತಲೂ ಕೂಡ ಅವರು ತಿಳಿಸಿದ್ದಾರೆ. ನೋಡಿ, ಕೋಲಾರ ಅಭ್ಯರ್ಥಿ ಘೋಷಣೆ ಆಗಿದೆ. KV ಗೌತಮ್, ಮಾಜಿ ಬೆಂಗಳೂರಿನ ಮಾಜಿ ಮೇಯರ್ ಅವರ ಪುತ್ರ ವಿಜಯ್ ಕುಮಾರ್ ಅವರ ಪುತ್ರ ಗೌತಮ್ ಅವರಿಗೆ ಟಿಕೆಟ್ ಅಭ್ಯರ್ಥಿ ಘೋಷಣೆ ಆಗಿದೆ. ನೋಡಿ, ಅಲ್ಲಿ ಒಂದು ಕಡೆ ಮುನಿಯಪ್ಪ ವರ್ಸಸ್ ಕಾಂಗ್ರೆಸ್ನ ಶಾಸಕರು ಪುತ್ತೂರು ಮಂಜುನಾಥ್, ನಂಜೇಗೌಡರು ಎಲ್ಲರೂ ಕೂಡ ಬೇಸರವನ್ನು ಹೊರಹಾಕಿದ್ರು. ಸಚಿವ ಸುಧಾಕರ್ ಕೂಡ ಅವರೆಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿದ್ರು. ಈಗ ಯಾರು ಗೆದ್ರು ಯಾರು ಸೋತರು ಅಂತೇಳಿ ನಂಜೇಗೌಡರಿಗೆ ನಾನು ಪ್ರಶ್ನೆ ಮಾಡಿದಾಗ ಯಾರು ಗೆದ್ದಿದ್ದು ಅಲ್ಲ, ಯಾರು ಸೋತಿದ್ದು ಅಲ್ಲ. ನಮ್ಮ ಅಭಿಪ್ರಾಯ ಹೈಕಮಾಂಡ್